ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಇದು ನನ್ನ ಮೊದಲ ಬ್ಲಾಗ್ ಆಗಿರ್ತದೆ, ಹಾಗಾಗಿ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದು ನೋಡಿ ನಮ್ಮ ಹೊಲ ಬಂದಿದ್ದೆ. ನಾವು ಇವತ್ತು ನಮ್ಮ ಹೊಲ ಯಾವ ತರ ಇರುತ್ತೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ. ಇದೇ ನೋಡಿ ನಮ್ಮ ಹೊಲ ಯಾವ ತರ ಇದೆ ಹೊಲ. ಹೇಗಿದೆ ಸ್ವಲ್ಪ ಕ್ಯಾಮ್ರಾ ಸರಿಯಾಗಿ ಬರ್ತಿಲ್ಲ, ಹಾಗಾಗಿ ಹೀಗಿದೆ ನೋಡಿ ಯಾವ ತರ ಇದೆ ಹೊಲ. ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ರೈತರ ಹೊಲದಲ್ಲಿ ರಕ್ತ ಚಂದನ ಮತ್ತು ಶ್ರೀಗಂಧ ಗಿಡಗಳನ್ನು ಹಚ್ಚಿ. ಯಾಕಂತಂದ್ರೆ ಮುಂದೆ ನೀವು ಒಂದು ಹೊಲದಲ್ಲಿ ಯಾವುದೇ ಒಂದು ಹೊಲದಲ್ಲಿ ಬೆಳೆನಾಶಕ ಅಥವಾ ಯಾವುದೇ ಒಂದು ಮಳೆ ಬಂದು ಪೈರು ಕೆಟ್ಟು ಹೋಗ್ಲಿ ಅಥವಾ ಬೆಳೆಗಳು ಹಾಳಾಗ್ಲಿ, ಆ ಸಂದರ್ಭದಲ್ಲಿ ಈ ಒಂದು ಶ್ರೀಗಂಧ ಗಿಡ ಮತ್ತು ಹಾಗೆ ಬಿದಿರು ಗಿಡಗಳನ್ನು ಹಚ್ಚಿ ಯಾಕಂತಂದ್ರೆ ನೀವು ಬಡತನದಲ್ಲಿದ್ದಾಗ ಮತ್ತೆ ಬೆಳೆಗಳು ನಾಶವಾದಾಗ ಈ ಗಿಡಗಳು ನಿಮಗೆ ತುಂಬಾ ಸಹಾಯವಾಗ್ತವೆ. ಯಾಕಂತಂದ್ರೆ ಗಿಡಗಳು 60 ವರ್ಷದ ನಂತರ ನೀವು ಬಡತನದಲ್ಲಿದ್ದು ಮತ್ತೆ 60 ವರ್ಷದವರೆಗೂ ಒಂದು ಮುದುಕಿ ಅದು ವಯಸ್ಸಾದ ಸಂದರ್ಭದಲ್ಲಿ ಕೂಡ ನೀವು ನಿಮ್ಮ ಮಕ್ಕಳನ್ನು ಬಡತನದಲ್ಲಿದ್ದಾಗ ಈ ಗಿಡಗಳು ನಿಮ್ಮ 60 ವರ್ಷದ ನಂತರ ಮಾರಾಟವಾಗುತ್ತವೆ. ಅವಾಗ ನಿಮ್ಮ ಬಡತನ ಕೂಡ ದೂರ ಆಗಲು ಒಂದು ಸಹಾಯವಾಗುತ್ತದೆ ಇದು. ಹಾಗೆ ಮಾವಿನ ಗಿಡಗಳು ಕೂಡ ಹಚ್ಚಿ ಅವನು ಕೂಡ ತುಂಬಾ ಸಹಾಯ ಮಾಡುತ್ತೆ. ಇದು ನೋಡಿ ನಮ್ಮ ಬೋರ್ವೆಲ್ ಭತ್ತದ ಗದ್ದೆಗಳಿಗೆ ನೀರಿದ್ದಿಲ್ಲ, ಹಾಗಾಗಿ ಗದ್ದೆಗೆ ನೀರಿಟ್ಟು ನಾನು ಒಂದೂರಿ ಮೇವು ಕೊಯ್ದಿದ್ದೆ. ಆ ಮೇವು ಕೊಯ್ದಿದ್ದು ಮೇವು ತಗೊಂಡು ಮನೆಗೆ ಹೊಂಟಿದ್ದೆ. ನೋಡಿ ಗಾಡಿಗೆ ಮೇವು ಹಾಕೊಂಡು ಸೀದಾ ಮನೆಗೆ ಬಂದ ನಂತರ ನಮ್ಮ ಎತ್ತುಗಳು ಹೀಗೆ ಅಂದು ನೋಡಿ ಬಾರೋ ಬೋಸರಿಗೆ ಮೇವಪ್ಪ ತಡಿಯೋದ ದೋಸ್ತ, ಮೇವ ಕಥಬತ್ರಿ ಎಲ್ಲೋ ದೋಸ್ತ ಇವ್ರಿ ಅಪ್ಲೋಡ್ ಮಾಡ ನೀವು ಹಾಕಿ. ಇನ್ನೊಂದು ಏನಂತಂದ್ರೆ ಈ ವಿಡಿಯೋನ ಜಲ್ದಿ ಅಪ್ಲೋಡ್ ಮಾಡೋದಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಹಾಗೆ ತಪ್ಪಿದ್ದಲ್ಲಿ ಕ್ಷಮಿಸಿ. ಎತ್ತುಗಳು ಮೇವಾಗಿಸಿ ಮತ್ತೆ ಸೀದಾ ಹೊಲಕ್ ಬಂದೆ ನೋಡ್ರಿ. ಹೊಲಕ್ ಬಂದು ನಾನ್ ನಾಯಿ ಬಂದ್ಬಿಡ್ತಿ ನೋಡ್ರಿ. ನಾಯಿ ಬಂದು ಈ ತರ ಡೈಲಾಗ್ ಹೊಡೆದ್ಬಿಡ್ತಿ. ಸೊ ಗಾಯ್ಸ್, ಇವತ್ತಿನ ಒಂದು ಮಾತು ಕೇಳ್ತೀವಿ ಅಂದಾಗ್ತದೆ. ಈ ಲಾಗ್ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.